ಚಿಲ್ಲಾಪುರಕ್ಕೆ ಹೋಗೋದಕ್ಕೋಸ್ಕರ ಸ್ವಾಮಿ ಸಿದ್ದಪ್ಪಾಜಿ ಕಣ್ಣಲ್ಲಿ ಕಣ್ಣೀರು ತುಂಬಿಕೊಂಡು ಶೋಕ ಮಾಡಿಕೊಂಡು ಅವರತಕ್ಕಂಥ ಕಣ್ಣೀರು ಅವರ ಕಣ್ಣಿಂದ ತೊಟ್ಟುವಂತ ಕಣ್ಣೀರು ಅವರ ಎದೆ ಮೇಲೆ ತೊಟ್ಟವಂತೆ ತಾಯಿ ಕೆರೆ ಹೇರಿ ಮೇಲೆ ನಿಂತ್ಕೊಂಡು ಕಡೆಯದಾಗಿ ರಾಜು ಬೊಪ್ಪೆಗೌಡಪುರಕ್ಕೆ 2 ಕರಗಳ ಕೈ ಮುಗಿದು ಸ್ವಾಮಿ ಸಿದ್ದಪ್ಪಾಜಿ ತನ್ನ ಮತದವರ ಮನೆಗೆ ಸ್ವಾಮಿ ಪ್ರಯಾಣ ಮಾಡಿದರೆ ಸಿದ್ದಯ್ಯ ಸ್ವಾಮಿ ಬನ್ನಿ ನನ್ನ ಗುರುವೇ ಲಿಂಗಪ್ಪ ನೀವೇ ಬಂದು ಒಳಗಲ್ಲಿ ಒಗರಲ್ಲಿ ಬಲಗಡೆಗೆ ಬಿಟ್ಟುಕೊಂಡು ನಾಯಕನ ಹತ್ತೊಡ್ಡಿ ಎಡಗಡೆಗೆ ಬಿಟ್ಟುಕೊಂಡು ಸ್ವಾಮಿ ದೇವಪಟ್ಟಣದ ಮಾಗ ನಮ್ಮ ದೇವರ ಕೈ ಮಾಡುತ್ತಾರೆ ಸಿದ್ದಯ್ಯ ಸ್ವಾಮಿ ಬನ್ನಿ ಲಿಂಗಪ್ಪ ನೀವೇ ಬಂದು ದೇವಪಟ್ಟಣದ ಮಾರ್ಗ ನೀಲಿ ಸಿದ್ದಪ್ಪಾಜಿ ಕಂಚುಗಳ್ಳಿ ಬೊರಗಾನೆ ಹಂಚಿಪುರದ ಮಳಗಾನೆ ಸ್ವಾಮಿ ಎಲೆಯ ಕುಂದೂರು ಬೆಟ್ಟದ ಮರಗ ಮೆಲ್ಲ ಮೆಲ್ಲನೆ ಬರಲಾರೆ ಸಿದ್ದಯ್ಯ ಸ್ವಾಮಿ ಬನ್ನಿ ಕುಂದೂರು ಬೆಟ್ಟದ ಮರಗ ಬರುತ್ತಿರುವಂತ ಸ್ವಾಮಿ ನೋಡಿದಳಂತೆ ಮಾರಿ ಕುಂದೂರು ಬೆಟ್ಟದ ಮಾರಿ ಮೊದಲಿಗೆ ಅದು ಹಲಗುರಿಗೆ ಎಲೆ ಕುಂದೂರು ಬೆಟ್ಟ ಆ ಬೆಟ್ಟದ ಮೇಲೆ ಹಲಗೂರು ಚಿಲ್ಲಾಪುರ ಪಟ್ಟಣದವರು ಮಾರಮ್ಮನ್ ತಂದು ಕಾವಲು ಮಡಗಿದ್ರಂತೆ ಈ ಬೆಟ್ಟದಿಂದ ಯಾರಾದ್ರೂ ಪರದೇಶಿಗಳು ಈ ಕಡೆಯಿಂದ ಯಾರಾದ್ರೂ ಹಲಗೂರು ಚಿಲ್ಲಾಪುರಕ್ಕೆ ಬರಂತೆ ಆದ್ರೆ ಅವರನ್ನ ಬಿಡಬೇಡ ಮಾರಮ್ಮ ಅಂತ ಕಾವಲು ಮಡಗಿದ್ರಂತೆ ಮಾರಮ್ಮನ್ನ ನಮ್ಮ ಸ್ವಾಮಿ ಬರುವವನ್ನ ಕಣ್ಣಲ್ಲಿ ಕಣ್ಕಂಡ್ಲಂತೆ ಕುಂದೂರು ಬೆಟ್ಟದ ಮಾರಿ ಸಿದ್ದಪ್ಪಾಜಿ ನೋಡಿದಳಂತೆ ಕಿರಿಕಾಟ ಬರಲಾರಂತೆ ಸಿದ್ದಯ್ಯ ಸ್ವಾಮಿ ಬನ್ನಿ ಸಿದ್ದಪ್ಪಾಜಿ ಹತ್ತಿರ ಅವಳು ಓಡಿ ಓಡಿ ಬರುವಾಳೆ ಸಿದ್ದಯ್ಯ ಸ್ವಾಮಿ ಬನ್ನಿ ಮಾರಮ್ಮ ಓಹೋ ನಿಂಗಯ್ಯ ದಯ ಮಾಡು ಯಾವಾಗ ಕುಂದೂರು ಬೆಟ್ಟದ ಮಾರಮ್ಮ ಸಿದ್ದಪ್ಪಾಜಿ ಸ್ವಾಮಿ ಅನ್ನೋದು ಗೊತ್ತಿಲ್ವಂತೆ ಯಾವನ ಪರದೇಶಿ ಮುಂಡೆ ಮಗನು ಈ ಕಡೆಯಿಂದ ಬರ್ತಾ ಇದ್ದಾನಲ್ಲ ಅಂತ ಹೇಳಿ ಮಾರಮ್ಮ ಓಡಿಸ್ಕೊಂಡು ಬಂದ್ಬಿಟ್ಲಂತೆ ಬಂದ್ಬಿಟ್ಟು ಸಿದ್ದಪ್ಪಾಜಿ ಅವ್ರ ಮುಂದೆ ಬಂದು ಜಗ್ಗು ಜಗ್ಗುನ್ ಕುಣಿಯವಳಂತೆ ಪರದೇಶಿ ಕಂತೆ ಪೊಂತೆ ಎಲ್ಲ ಕಳೆದು ಬಿಡು ಎತ್ತಿ ನಿನ್ನ ಹೊಂದೆತ್ತು ನುಂಗ್ಬಿಡ್ತೀನಿ ಮಾರಮ್ಮನ ಹಾರ್ಬಟ ನೋಡ್ಬಿಟ್ಟು ಸ್ವಾಮಿ ಮಾಹಿಕಾರ ಮಾರಮ್ಮ ಆಗ್ಲಿ ಮಾರಮ್ಮ ನೀನು ನುಂಗ್ತಕ್ಕಂತೇವಳೆ ಹೊರತು ನಾನು ಬಿಡ್ತಕ್ಕಂತೇವಳಲ್ಲ ಆದ್ರೆ ನನ್ನದೊಂದು ಆಸೆ ಮಾರಿ ಏನು ಊರೂರ್ ಮೇಲೆ ಮಾರಿ ಹಬ್ಬ ಅಂದ್ರೆ ಚಂದ ಚಂದ ಅಂತಾರೆ ಮಾರಿ ಕುಡ್ತ ಅಂದ್ರೆ ಅದರಲ್ಲೂ ಆನಂದ ಅಂತವ್ರೆ ನಿನ್ನ ಮಾರಿ ಕುಡ್ತಾ ಕುಡಿಯವ್ವ ನನ್ನ ಕಣ್ಣಾರ ನೋಡುತ್ತೀನಿ ಸಿದ್ದಯ್ಯ ಸ್ವಾಮಿ ಬನ್ನಿ ಮಾರಮ್ಮ ತಾಯಿ ಲಿಂಗಪ್ಪ ನೀವೇ ಬನ್ನಿ ಹೌದಿರೋ ಪರದೇಶಿ ಆಗ್ಲಿ ಕಾಣು ಅಂತೇಳಿ ಮಾರಮ್ಮ ಹುಟ್ಟಿರುವಂತ ಸೀರೆ ಒಳೆ ತುಂಡುಡುಗ ಕಟ್ಟಕೊಂಡು ನಮ್ಮ ಸಿದ್ದಪ್ಪಾಜವ್ರ ಮುಂದೆ ಅವಳು ಜಗ್ಗು ಜಗ್ನೆ ಕುಣಿಯುತ್ತಾಳೆ ಸಿದ್ದಯ್ಯ ಸ್ವಾಮಿ ಬನ್ನಿ ಮಾರಮ್ಮ ತಾಯಿ ಲಿಂಗಪ್ಪ ನೀವೇ ಬನ್ನಿ ಕುಣಿಯುವಂತ ಮಾರಿ ನೋಡಿದರಂತೆ ಸ್ವಾಮಿ ನೀಲಿ ಸಿದ್ದಪ್ಪಾಜಿ ಮಾರಮ್ಮ ಮಂತ್ರಿಸಿದ್ರೆ ನಾನು ಮಾವಿನಕಾಯಿ ಬೀಳಲಿಲ್ಲ ಕೊಳ್ಳಿಗೆ ಮಾತಾಡಿದ್ರೆ ಈ ಮುಂದೆ ಬಂದವಳಲ್ಲ ಎಂಬುದಾಗಿ ಸ್ವಾಮಿ ನನ್ನ ನೀಲಿ ಸಿದ್ದಪ್ಪಾಜಿ ಆ ಕುಣಿತಿದ್ದ ಮಾರಿ ಮುಂದಲೇ ಜಾರಿಸಿ ಹಿಡಿದರಂತೆ ಸಿದ್ದಯ್ಯ ಸ್ವಾಮಿ ಬನ್ನಿ ನನ್ನ ಗುರುವೇ ಲಿಂಗಪ್ಪ ನೀವೇ ಬನ್ನಿ ಕುಳಿತಿರುವಂತ ಮಾರಮ್ಮನ ಮುಂದಾಲೆ ಎಡಗೈಲಿ ಹಿಡ್ಕೊಂಡ್ರಂತೆ ನೀಲಿ ಸಿದ್ದಪ್ಪಾಜಿ ಮುತ್ತಿನ ಜೋಳಿಗೆ ಒಳಗೆ ಉರ್ಸಿಂಗಿಯ ಕೊರಡ ಅವರು ಬೊಳ ಹೇಳ್ಕೊಂಡು ಆ ಕುಣಿತಿದ್ದ ಮಾರಮ್ಮನ ಮೈ ಮೇಲೆ ಸ್ವಾಮಿ 3 ಎಳರಂತೆ ಸಿದ್ದಯ್ಯ ಸ್ವಾಮಿ ಬನ್ನಿ ಪವಾಡ ಲಿಂಗಪ್ಪ ನೀವೇ ಬನ್ನಿ ಯಾವಾಗ ಉರ್ಸಿಂಗಿ ಕೊರಡವನ್ನ
ಹೇಳ್ಕೊಂಡು ಯಾವಾಗ ಮಾರಮ್ಮನ ಮೈ ಮೇಲೆ 3 ಎಳತಿ ಎಳೆದು ಬಿಟ್ರು, ಶಿವ ಶಿವ ಸ್ವಾಮಿ ಹೊಡೆದಂತ ಏಟು ಮೈಯಾದ ಮೈಯೆಲ್ಲ ಉರಿ ಬಂದು ಬಿಡ್ತು. ಅಯ್ಯೋ ಪರಂಜ್ಯೋತಿ, ಉರಿ ಜ್ವಾಲ ತಪ್ಪಿಸಪ್ಪ ಗುರುವೇ, ಇಂಥ ಕೆಟ್ಟ ದೇವರಂದಿದ್ರೆ ನಿಮ್ಮ ಪಾದಾನೆ ನಿಮ್ಮ ಬಳಿಗೆ ಬರ್ತಿರ್ಲಿಲ್ಲ ಬುದ್ಧಿ. ಅಯ್ಯೋ ಉರಿ ಜ್ವಾಲ ತಪ್ಪಿಸಿ ಅಂತ ಮಾರಮ್ಮ ಕೂಕೊಂಡಾಗ ಆವಾಗ ಕಪ್ಪು ದುಡ್ತವನ್ನ ತೆಗೆದು ಮಾರಮ್ಮ ಮೇಲಿಟ್ರಂತೆ. ಮಾರಮ್ಮನ ಮೈ ಮೇಲಿಟ್ಟಾಗ ಹುರಿತಿದ್ದಂತ ಶರೀರ ತಣ್ಣಗಾಗೋಯ್ತು. ಆವಾಗ ಬುದ್ಧಿ, ತಾವು ಯಾರು? ರಾಜು ಬೊಪ್ಪೆಗೊಂಡುಪುರದಲ್ಲಿರ್ತಕ್ಕಂಥ ಪರಂಜ್ಯೋತಿ ಮಂಟೇಸ್ವಾಮಿ ಅವ್ರ ಮಗ ನಿಲ್ಲಿಸಿದ್ದಪ್ಪಾಜಿ. ಈ ಕಡೆ ಎಲ್ಲಿಗೆ ಹೋಗ್ತಾ ಇದ್ದೀರಿ ಬುದ್ಧಿ? ಏ ಮಾರಿ, ಬೊಪ್ಪನ್ಪುರದಲ್ಲಿರ್ತಕ್ಕಂಥ ನನ್ನ ಗುರುಗಳಾಗಿರ್ತಕ್ಕಂಥ ಮಂಟೇಸ್ವಾಮಿ ಅವ್ರಿಗೆ ನಾ ಮಠ ಮನೆ ಕಟ್ಸ್ಕೊಡ್ಬೇಕಂತೆ. ಅದಕ್ಕೆ ಹಲಗೂರು ಚಿಲ್ಲಾಪುರಕ್ಕೆ ಹೋಗ್ತಾ ಇದ್ದೀನಿ ಕಾಣೆ. ಯಾತಕ್ಕೋಸ್ಕರ ಬುದ್ಧಿ? ಕಬ್ಬಣದ ನಾಂಚಾಣ ಮಾಡಿಸ್ಕೊಂಡು ಬರ್ಬೇಕು ಜಾತಿ ಪಂಚಾಳದವ್ರ ಹತ್ರ. ಹೌದೇನು ಬುದ್ಧಿ? ಆಗ್ಲಿ ದಯಮಾಡಿ ಬುದ್ಧಿ, ದಯಮಾಡಿ ಅಂದಾಗ ಮಾರಮ್ಮ ನಾವು ಹೋಗ್ತಾ ಇದ್ದೀನಿ. ಗುರುದೇವ, ಮುಂದ್ಗಡೆ ಗೇಟ್ಲಿ ನನ್ನ ತಂಗಿ ಒಬ್ಬ ಕುರುಬುರ್ ದೊಡ್ಡಿ ಮಾರಮ್ಮ ಅಂತ ಒಬ್ಳಿದ್ದಾಳೆ. ಮಾರಮ್ಮ ಏನಾದ್ರು ತಡೆಗಿಡಿದ್ರೆ ಅವಳಿಗೂ ಹೊಡಿಬೇಡಿ. ಓಹೋ, ಇದಕ್ಕಿಂತ ಮೊದಲಾಗಿ ಕೇಳು ಮಾರಮ್ಮ, ನಿನ್ಗೊಡ್ದಂತ ಏಟು ಮೊದಲೇ ಅವಳಿಗೂ ಬಿದ್ದಿದೆ. ಸಿದ್ದಪ್ಪಾಜಿ ಅವಾಗ ಕುಂದ್ರು ಬೆಟ್ಟ ಮಾರಮ್ಮನ ಮೈ ಮೇಲೆ 3 ಎಳತಿ ಎಳೆದಾಗ ಅಕ್ಕನ ಹೊಡೆದಂತ ಏಟು ಕುರುಬುರ್ ದೊಡ್ಡಿ ಮಾರಮ್ಮನಿಗೂ 6 ಏಟು ಬಿದ್ದೋಯ್ತಂತೆ. ಅಕ್ಕನ ಹೊಡೆದು ತಂಗಿಗೆ ತಟಾದ್ ಬಿಡ್ತು ಅಂತ ಹಿರೀಕರು ಮಾತು ಹೇಳ್ತಾರೆ. ಹಾಗೆ ಕುಂದ್ರು ಬೆಟ್ಟ ಮಾರಮ್ಮನ ಹೊಡೆದಂತ ಏಟು ತಂಗಮ್ಮನಿಗೂ ಯಾವಾಗ 6 ಏಟು ಬಿದ್ದು ಬಿಡ್ತು, ಆ ಕುರುಬುರ್ ದೊಡ್ಡಿ ಮಾರಮ್ಮ ಅಲ್ಲಿ ಕಿಟ್ಟು ಅಂತ ಕಿರ್ಸ್ಬಿಟ್ಲಂತೆ. ಕಿಟ್ಟು ಅಂತ ಕಿರ್ಸ್ಬಿಟ್ಟಾಗ ಮೂಡಲ್ ಮುತ್ತತ್ರಾಯ 3 ನಾಮದ ದಾಸಪ್ಪ 3 ದಿನಕ್ಕೂ ಹೋಗ್ತಿದ್ದಂತೆ ಕುರುಬುರ್ ದೊಡ್ಡಿ ಗ್ರಾಮ ಭಿಕ್ಷಾ ಮಾಡ್ಬೇಕು ಅಂತ. ಆವಾಗ ಈ ಕುರುಬುರ್ ದೊಡ್ಡಿ ಮಾರಮ್ಮ ಕೂಗಿದಂತ ಶಪಥಕ್ಕೆ ಮುತ್ತತ್ರಾಯ ಎದುರ್ಕೊಂಡ್ಬಿಟ್ಟು, ಮಾರಮ್ಮ ನನ್ನ ನೀನು ಕಣ್ಣಲ್ಲಿ ಕಣ್ಕೊಂಡ್ಬಿಟ್ಟಿದ್ದಾಳೆ, ಅದಕ್ಕೆ ದಾಸಪ್ಪ ಬರ್ತಾ ಇದ್ದಾನಂತೆ ಓಡಿಸ್ಕೊಂಡು ಬರ್ತಾ ಇದ್ದಾಳೆ, ಅದಕ್ಕೆ ಈ ರೀತಿ ಕೂಗ್ತಾ ಇದ್ದಾಳೆ, ಹರಿಸ್ಕೊಳ್ತಾ ಇದ್ದಾಳೆ. ಅಯ್ಯೋ ಅವಳ ಊರಿಗೆ ಹೋಗೋದೇ ಬೇಡ ಕಣಪ್ಪ, ಇವತ್ತು ಯಾಕೋ ಗ್ರಾಚಾರ ಸರಿ ಇಲ್ಲ ಅಂದ್ಬಿಟ್ಟು ಮುತ್ತತ್ರಾಯ ಮುತ್ತತ್ತಿ ಬಿದ್ದು ಹೊಡ್ಬಿಟ್ನಂತೆ. ಆವಾಗ ಈ ಕಡೆ ಮುತ್ತತ್ರಾಯ ಬಿದ್ದು ಹೊಡ್ಬಿಟ್ಟಾಗ ಕುರುಬುರ್ ದೊಡ್ಡಿ ಮಾರಮ್ಮ ಹರ್ಚುವಳಂತೆ ಕಿರು ಅಂತ. ಕುಂದ್ರು ಬೆಟ್ಟದ ಮಾರಮ್ಮನ ಮೈ ಮೇಲೆ ಯಾವಾಗ ಸ್ವಾಮಿ ಕಪ್ಪು ದುಡ್ತ ಹಿಟ್ಟಾಗ ಇವಳು ಶರೀರ ಯಾವಾಗ ತಣ್ಣಗಾಯ್ತೋ ಆ ಕುರುಬುರ್ ದೊಡ್ಡಿ ಮಾರಮ್ಮನ ಶರೀರನು ತಣ್ಣಗಾಯ್ತಂತ. ಹೌದೇ ಮಾರಮ್ಮ? ನೋಡಿ ಹೇಳ್ತೀನಿ, ನಿನ್ ಹೊಡೆದಂತ ಏಟು ಮೊದಲು ನಿನ್ ತಂಗಿ ಕುರುಬುರ್ ದೊಡ್ಡಿ ಮಾರಮ್ಮನಿಗೂ ಹಲ್ಲು ಹೊರವಾಗಿದೆ. ಹೌದೇನ್ ಬುದ್ಧಿ? ಹಾಗಿದ್ಮೇಲೆ ನನ್ನ ತಂಗಿ ನಾನು ಇಬ್ರು ಹೋಗಿ ಬಸವನ ಬೆಟ್ಟನೆಲ್ಲ ಹುಡುಕಿ 12 ಕಟ್ಟು ಬಂಗಿ ಸೊಪ್ಪು ತಕೊಂಡು ಬಂದು ಕುರುಬುರ್ ದೊಡ್ಡಿ ಊರ್ ಮುಂದಿರ್ತಕ್ಕಂಥ ಬೇವನಾರ್ ಜಗಲಿ ಕಟ್ಟೆ ಮೇಲೆ ನಾವು ತಂದಿಟ್ಕೊಂಡಿರ್ತೀವಿ. ನೀವು ಬರೋದ್ನೇ ಕಾಯ್ಕೊಂಡು ಕುಂತಿರ್ತೀವಿ. ನೀವು ಹಲಗುರ್ಗ ಹೋಗುವಾಗ ಸ್ವಲ್ಪ ಆ ಕುರುಬುರ್ ದೊಡ್ಡಿ ಮಾರ್ಗ ಬಂದ್ಬಿಡಿ ಸ್ವಾಮಿ. ಆಯ್ತು. ಹೌದೇ ಮಾರಮ್ಮ? ಹಾಗಿದ್ಮೇಲೆ ನಡಿ, ನಾನು ಬರ್ತೀನಿ ಅಂತೇಳಿ ಕುಂದ್ರು ಬೆಟ್ಟದ ಕುಂಡು ಮಾರಮ್ಮನ ಮುಂದಕ್ಕೆ ನಡಿ ಅಂತ ಕಳಗಿಸಿದ್ರಂತೆ ಸಿದ್ದಪ್ಪಾಜಿ. ಮಾರಮ್ಮನ ಮುಂದಕ್ಕೆ ಕಳಗಿಸ್ಬಿಟ್ಟು ಸ್ವಾಮಿ ಕುಂದ್ರು ಬೆಟ್ಟದ ಮೇಲೆ ನಿಂತ್ಕೊಂಡು ರಾಜ ಬೊಪ್ಪೆಗೊಂಡುಪುರಕ್ಕೆ ಕರೆವೆತ್ತಿ ಕೈಯ ಮುಗಿದು, ತಾಯಿ ದೊಡ್ಡಮ್ಮ, ನನ್ನ ಜಾತಿವಂತಿಕೆ ಹಲಗೂರು ಚಿಲ್ಲಪುರಕ್ಕೆ ಹೋಗ್ತಾ ಇದ್ದೀನಿ ತಾಯಿ ಎಂಬುದಾಗಿ ಸ್ವಾಮಿ ಸಿದ್ದಪ್ಪಾಜಿ ಕುಂದೂರು ಬೆಟ್ಟದಿಂದ ಬಸವನ ಬೆಟ್ಟಕ್ಕೆ ಆಡಿದರಂತೆ ಸಿದ್ದಯ್ಯ ಸ್ವಾಮಿ ಬನ್ನಿ ನನ್ನ ಗುರುವೇ ಲಿಂಗಪ್ಪ ನೀವೇ ಬನ್ನಿ. ಕುಂದೂರು ಬೆಟ್ಟದಿಂದ ಬಸವನ ಬೆಟ್ಟಿಗೆ ಸ್ವಾಮಿ ಹುಲ್ಲಕರ ಹರಿದಾಗೆ ಮಾಯಿಕಾರ ನನ್ನಪ್ಪ ಮಾಯದಲ್ಲಿ ಹರಿದಂತೆ ಬಸವನ ಬೆಟ್ಟದ ಕಾಡು ಅಡವಿ ಅರಣ್ಯ ಯಾರಂದರೆ ಯಾರಿಲ್ಲ, ಪಕ್ಷಿ ಪಕ್ಷಿಗಳಿಗಿಲ್ಲ, ನರಮನಸರ ಸುಳಿವಿಲ್ಲ, ಒಬ್ಬರು ಸ್ವಾಮಿ ಬಸವನ ಬೆಟ್ಟದ ಮೇಲೆ ನಿಂತುಕೊಂಡು ನನ್ನಪ್ಪ 4 ಮೂಲೆ 8 ದಿಕ್ಕ ದಿಟ್ಟಿಸಿ ನೋಡುತ್ತಾರೆ ಸಿದ್ದಯ್ಯ ಸ್ವಾಮಿ ಬನ್ನಿ ಮಾರಿದ ಗಂಡ ಲಿಂಗಪ್ಪ ನೀವೇ ಬನ್ನಿ. ಸಿದ್ದಪ್ಪಾಜಿ ಯಾವಾಗ ಬೆಟ್ಟದಲ್ಲಿ ನಿಂತ್ಕೊಂಡು 4 ಮೂಲೆ 8 ದಿಕ್ಕಿನ ರಾಜ ನೋಡ್ತಿರುವಾಗ ಮುತ್ತತ್ರಾಯ ಆದ್ರೆ ಬೆಳಗ್ಗೆ ಮೊಬ್ಬೊಗ್ಗೆ ಬಂದಿದ್ದಂತೆ. ನೆನೆದಿನ ಹಿಟ್ಬಿಟ್ಟು ಓಡ್ಬಿಟ್ಟಿದ್ದೀನಿ. ಕುರುಬುರ್ ದೊಡ್ಡಿ ಮಾರಮ್ಮ ಕೂಕೊಂಡಂತ ಶಬ್ದವನ್ನು ಕೇಳಿ ಸಂಕುಚಟ ಪೋರಾಶಿನಾರು ಎತ್ಕೊಂಡು ಬರೋಣ ಅಂತ ಯಾವಾಗ ಮುತ್ತತ್ರಾಯ ಬೆಟ್ಟದ ಕೆಳಗಡೆ ಬಂದು ನೋಡ್ತಾ ಇರುವನಂತೆ. ಹೌದು. ಅಯ್ಯೋ ಯಾವ ಕಡೆ ಬಿದ್ದೋದು ನನ್ನ ಶಂಕುಚಟ ಪೋರಾಶಿ ಅಂತೇಳಿ ನೋಡ್ತಿರುವಾಗ ಮುತ್ತತ್ರಾಯ ಹೌದು ಬೆಟ್ಟದಲ್ಲಿ ನಿಂತಿರ್ತಕ್ಕಂಥ ಸಿದ್ದಪ್ಪಾಜಿ ಆಕಸ್ಮಿಕವಾಗಿ ಈ ಕಡೆ ತಿರುಗಿ ನೋಡಿದಂತೆ ಮುತ್ತತ್ರಾಯ ನೋಡ್ಬಿಟ್ರು. ಓಹೋ, ಈ ಬಸವನ ಬೆಟ್ಟದ ಕಾಡಿನೊಳಗೆ ಯಾರೂ ಇಲ್ಲ ಅಂತ ನಾ ತಿಳ್ಕೊಂಡಿದ್ದೆ. ನನ್ನ ಸಹಾಯಕ್ಕೆ ಯಾರೋ ಒಬ್ಬ ಈ ಬೆಟ್ಟದ ಕೆಳಗಡೆ ಬರ್ತಾ ಇರೋನಲ್ಲ ಅಂತ ಆ ಸಿದ್ದಪ್ಪಾಜಿ ಆ ಬೆಟ್ಟದಲ್ಲಿ ನಿಂತ್ಕೊಂಡು ನೋಡ್ಬಿಟ್ಟು ಆಹಾಹಾ ಇವ್ರು ಯಾರೋ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ, ನಮ್ ಬಾವ ಬರ್ತಾ ಇದ್ದಾರೆ ಎಂಬುದಾಗಿ ನೀಡಿ ಸಿದ್ದಪ್ಪಾಜಿ ಬೆಟ್ಟದಲ್ಲಿ ನಿಂತ್ಕೊಂಡು ಜೋರಾಗಿ ಒಂದ್ಸಾರಿ ಬಾಬಾ ಬಾಬಾ ಬಾ ಬಾ ಯಾವಾಗ ಆ ರೀತಿ ಕೂಡ್ಬಿಟ್ರು ಆವಾಗ ಈ ಮುತ್ತತ್ರಾಣಿ ಕಿವಿ ಏನ್ ಕೇಳ್ಬಿಡ್ತು, ವಾನಕ್ಷರ ಕೇಳಲಿಲ್ಲ.
ಈ ಬೆಟ್ಟದ ಪ್ರತಿಜ್ಞನಿ ಬಾವಾ 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 ಅನ್ಬಿಡ್ತಲ್ಲ ಇವನ್ ಕಿವಿಗೆ ಏನಾಗೋಯ್ತು ಬಾ 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 ನೀನ್ ಮಾಡ್ಕೊಟ್ಟು ಬಾ ಅಂದಾಗ ಆಗೋಯ್ತು. ಗಾಬರಿ ಮನ್ಸ. ಅಪ್ಪಪ್ಪ ನೆನದಿನ್ ನೋಡಿದ್ರೆ ಈ ಕುರುಬುರ್ ದೊಡ್ಡ ಮಾರಮ್ಮನ ಕಾಟ ಏನ್ ಕಿಟ್ಟು ಅಂತ ಕಿರ್ಚ್ಬಿಟ್ಲಿ. ಇವ್ರು ಯಾರು ಇವತ್ತು ಹಲಗೂರು ಜಿಲ್ಲಾಪುರದ ಪಂಚಾಲ್ಗೇರಿ ನನ್ನ ಬೆಟ್ಟದ ಮೇಲೆ ನಿಂತ್ಕೊಂಡು ಬಾ 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 ನೀನ್ ಮಾಡ್ಕೊಟ್ಲನು ಅಂತ ನೀನೇನ್ ಗತಿ ಅಂತೇಳಿ ಮುತ್ತತ್ರಾಯ ಅಯ್ಯ ಬದ್ರಿಗೆ ಅಜ್ಜ ಎತ್ತಿಡ್ಕೊಂಡು ಬಿಟ್ಟು ಕೆಳದು ಓಡುತ್ತಾನೆ ಸಿದ್ದಯ್ಯ ಸ್ವಾಮಿ ಬನ್ನಿ ಮುತ್ತೂರಾಯ ನಿಂಗಪ್ಪ ನೀವೇ ಬನ್ನಿ. ಯಾವಾಗ ಮುತ್ತತ್ರ ಓಡೋಗ್ತಿರುವಾಗ ಸಿದ್ದಪ್ಪಾಜಿ ಅಯ್ಯೋ ಅಯ್ಯೋ ಬಾವ ನಾನು ಕಾಣಯ್ಯ ನಾನು ನಿಂತ್ಕೊಳ್ಳಿ ಅಂದ್ರಂತೆ. ಆವಾಗ ಅವನಿಗೆ ಒಳ್ಳೆ ಸ್ವಚ್ಛವಾಗಿ ಅಕ್ಷರಗಳು ಕೇಳಿದ್ವು. ಹೌದು. ಇವ್ರು ಯಾರೋ ಕಾಣಲ್ಲ ಬಸ್ ಬೆಟ್ಟ ಮೇಲೆ ನಿಂತ್ಕೊಂಡು ನನ್ನ ಬಾವ ಅಂತ ಕೂಗ್ತಾ ಇರ್ಬಾರಲ್ಲ ಈ ಕಾಡೊಳಗೆ ಯಾರಿರ್ಬೋದು ಅಂತೇಳಿ ಮುತ್ತತ್ರ ಹೋಗ್ತಿದ್ದಂತ ಮುತ್ತತ್ರ ನಿಂತ್ಕೊಂಡ್ರಂತೆ. ಹೌದು. ಆವಾಗ ಸಿದ್ದಪ್ಪಾಜಿ ಕೆಳಗಡೆ ಹಿಡಿದು ಬಂದು ಮುತ್ತತ್ರ ಕೈ ಹಿಡ್ಕೊಂಡ್ರಂತೆ. ಹೌದು. ಅವನಿಗೆ ಬೇಕಾದ್ರೆ ಬಂದ್ಬಿಡ್ತಾ ನೀನು ಯಾರಪ್ಪ ನೀನು? ಅಯ್ಯೋ ಬಾವ ನನ್ನ ಪರಿಚಯ ಗೊತ್ತಿಲ್ವೇ ರಾಜಬಪ್ಪನ್ಪುರದ ರಾಜಗುರು ಮಂಟೇಸ್ವಾಮಿ ಅವ್ರ ಮಗ ನೀನು ಸಿದ್ದಪ್ಪಾಜಿ. ಹೌದಾ? ಓಹೋ ಸಿದ್ದಪ್ಪಾಜಿ ಅನ್ನೋರು ನೀನೇನಪ್ಪ? ಹೌದು ಕಣ. ಹೌದು ಕಣಪ್ಪ. ಆವಾಗ ಏನಪ್ಪ ಈ ಬೆಟ್ಟದ ಮಾರ್ಗ? ನೋಡು ಬಾವ ಬೊಪ್ಪನ್ಪುರದಲ್ಲಿರ್ತಕ್ಕಂಥ ಪರಂಜ್ಯೋತಿ ಮಂಟೇಸ್ವಾಮಿ ಅವ್ರಿಗೂ ನಾನು ಮಠ ಕಟ್ಟಿಸಬೇಕಾಗಿದೆ. ಹೌದು. ಅದಕ್ಕೆ ನನ್ನ ಗುರು ಹಲಗೂರು ಜಿಲ್ಲಾಪುರದ ಪಂಚಾಯತದವ್ರ ಮನೆಗೆ ಹೋಗಿ ಆಯ್ದಾನಗಳು ಮಾಡಿಸ್ಕೊಂಡು ಬಾ ಕಬ್ಬಿಣದ ಆಯ್ದಾನ ಅಂತ ಕೇಳಿದ್ದಾರೆ. ಅದಕ್ಕೆ ನಾನು ಹಲಗೂರ್ಗೆ ಹೋಗ್ತಾ ಇದ್ದೀನಿ. ಹೌದು. ಬನ್ನಿ ಬಾವ ನನ್ನ ಸಂಗಡ ನೀವು ಹಲಗೂರ್ಗೆ ಹೋಗೋಣ. ನೋಡಿ ಕ್ಷೇತ್ರಾಯಿಗ ತ್ರಿತಾಯಿಗ ದ್ವಾಪರಾಯುಗದಲ್ಲಿ ದಾಸಪ್ಪನವ್ರಿಗೂ ಗುಡ್ಡಪ್ಪನವ್ರಿಗೂ ಹೊಂದಾಣಿಕೆ ಇರಲಿಲ್ಲ. ಏಕೆ? ದಾಸಗಳ ಮನೆ ಹೆಣ್ಣ ಗುಡ್ಗಳ ಮನೆ ತಗೊಂಡು ಹೋಗಿಲ್ಲ, ಗುಡ್ಗಳ ಮನೆ ಮನಸ್ಥಾನದ ಹೆಣ್ಣ ದಾಸಗಳ ಮನೆ ತಗೊಂಡು ಹೋಗಿಲ್ಲ. ಏಕೆ? ದಾಸಗಳ ನುಗ್ಗದ ಮನೆ ನಾಶ ಅಂತ. ನಿಜ. ಅಂದ್ರೆ ಅವ್ನು ಒಕ್ಕಲ್ತಾನೆ ನಾಶನ? ಇಲ್ಲ ಇಲ್ಲ. ದಾಸಗಳನ್ನ ಅವ್ರಿಗೆ ಪೂಜೆ ಮಾಡಿ ಅವ್ನ ಮನೆ ಕರ್ಕೊಂಡು ಹೋಗಿ ನುಗ್ಗಿಸ್ಬಿಟ್ರೆ ಮನೆ ಒಳಗಿರ್ತಕ್ಕಂಥ ಮಾಟ ಮದ್ದು ಮಾಯ ಯಾವುದೇ ಮಾಡಿದ್ರು ದಾಸಪ್ಪ ನುಗ್ಗದ ಮನೆ ಒಳಗೆ ಎಲ್ಲ ಗಾಳಿ ಪೀಡೆ ಎಲ್ಲ ನಾಶ ಅಂತ. ಬಾವ ಈ ಕಲಿಯುಗದಲ್ಲಿ ನಾವು ನೀವು ಇಬ್ರು ಒಬ್ಬ ಮಕ್ಕಳಾಗಿ ಬನ್ನಿ ನಾನು ಹಲಗೂರು ಜಿಲ್ಲಾಪುರಕ್ಕೆ ಹೋಗೋಣ. ಅಯ್ಯೋ ಸಿದ್ದಪ್ಪಾಜಿ ಹಲಗೂರು ಜಿಲ್ಲಾಪುರಕ್ಕೆ ಬಾ ಅಂತ ಕರೀತಾ ಇದೀಯಾ? ನಾನು ಇವತ್ತು 15 ದಿವಸದಲ್ಲಿ ನಾನು ಹೋಗಿದ್ದೆ. ಹೌದು. ಯಾರು ಹೋಗಿಲ್ವಂತೆ ಹಲಗೂರು ಜಿಲ್ಲಾಪುರಕ್ಕೆ, ನಾನಾದ್ರೂ ಹೋಗಿದ್ ಬರೋಣ ಅಂತ ಹೊರಟೋದೆ ಕಣಪ್ಪ. ಅಪ್ಪಪ್ಪ ಆ ಜಿಲ್ಲಾಪುರದ ಮಹಾ ಪಾಳ್ಯಗಾರರ ಬೀದಿಗೆ ಹೋಗಿ ಆ ಮುತ್ತೋಜಿ ಮನೆ ಹತ್ರ ನನ್ನ ಶಂಕ ಒಂದ್ಸಾರಿ ಉರ್ರಂತ ಹುರುಬಿಟ್ಟೆ. ಅಪ್ಪಪ್ಪ ಅದೆಲ್ಲಿ ನಿಂತಿದ್ರು ಅವ್ರ ಮನಳಾಗ 7 ಜನ ಗೊಲ್ರು ನನ್ನ ಬೆರಳಿ ತುಲನ ತಕೊಂಡು ಓಡಿಸ್ಕೊಂಡು ಬಂದ್ಬಿಟ್ರು ಸಿದ್ದಪ್ಪಾಜಿ. ಅಪ್ಪ ಆ ಕೆಟ್ಟೂರಿಗೆ ನನ್ನ ಬಾ ಅಂತ ಕರಿತಿದ್ದೀಯಲ್ಲ ಸಿದ್ದಪ್ಪಾಜಿ, ಆ ಕೆಟ್ಟೂರ ಸುದ್ದಿಯ ಕೇಳಿದರೆ ನನ್ನಪ್ಪ ನೀಲಿ ಸಿದ್ದಪ್ಪಾಜಿ ಇನ್ನು ಮುನ್ನು ಗೊತ್ತಿಲ್ಲ ಅಂತ ಪಾಳೆಗಾರರ ಹೆಸರು ಕೇಳಿದ್ರೆ ನನ್ನ ಗರ್ವ ನಡುಗುತ್ತಾನೆ ಸಿದ್ದಯ್ಯ ಸ್ವಾಮಿ ಬನ್ನಿ ಗುರುವೇ ನಿಂಗಪ್ಪ ನೀವೇ ಬನ್ನಿ ಅಂತ ಪಾಳೆಗಾರರ ಊರಿಗೆ ನನ್ನ ಕರೆಯಬೇಡಿ ನಿಮ್ಮ ಪಾದ ಸಿದ್ದಯ್ಯ ಸ್ವಾಮಿ ಬನ್ನಿ ನಿಂಗಪ್ಪ ನೀವೇ ಬನ್ನಿ. ಯಾವಾಗ ಸಿದ್ದಪ್ಪಾಜಿ ನನ್ನನ್ನು ಮಾತ್ರ ಹಲಗೂರು ಜಿಲ್ಲಾಪುರ ಕರಿಬೇಡಪ್ಪ ಬಾವಾ, ಹೋಗ್ಲಿ ಬಾವಾ. ಹಲ್ಲು ಬರ್ಲಿಲ್ಲ ಅಂತಂದ್ರೆ ಕುರುಬುರು ದೊಡ್ಡಿಗಾರು ಬನ್ನಿ ಮತ್ತೆ. ಏಕೆ? ಆ ಮಾರಮ್ಮ ನನ್ನ ಬಗ್ಗೆ ಕುಡ್ಕೊಂಡು ಹೋಗಿರಿ ಬನ್ನಿ ಅಂತ ಬರೆಯಲ್ಬಿಟ್ಟು ಬಂದಿದ್ದಾಳೆ. ಹೌದು. ಅಪ್ಪ ಆ ಮಾರಮ್ಮ ನನ್ನ ಕಂಡ್ರಾಗಲ್ವಲ್ಲ ಸಿದ್ದಪ್ಪಾಜಿ, ಆ ಮಾರಮ್ಮನ ಬೇಕಾದ್ರೆ ನಾನು ನೋಡ್ಕೊಳ್ತೀನಿ, ನೀನ್ ಎದುರುಬೇಡಿ ಬನ್ನಿ ಅಂತ ಹೇಳಿ ಸಿದ್ದಪ್ಪಾಜಿ ಮುತ್ತತ್ರನ ಕರ್ಕೊಂಡು ಜೊತೆಯಾಗಿ ಬಾವಾ ಬಾ ಮೈಕ್ಳು ಇಬ್ರು ಜೊತೆಯಾಗಿ ಬಸರು ಬೆಟ್ಟ ಬಿಟ್ಟಾರಂತೆ. ಅವರು ಬೊರಬೊರ ದೊಡ್ಡಿಗೆ ಬರುತ್ತಾರೆ ಸಿದ್ದಯ್ಯ ಸ್ವಾಮಿ ಬನ್ನಿ ನೀವೇ ಬನ್ನಿ ಕುರುಬರು ದೊಡ್ಡಿಗೆ ಬಂದು ನೀನು ಸಿದ್ದಪ್ಪಾಜಿ ಮರದ ಜಗಲಿ ಕಟ್ಟೆ ಮೇಲೆ ಹಾಕಿದರಂತೆ ಹುಲಿಯ ಚರ್ಮ ಅರಿದಾರಲ್ಲಿ ಮೋದಿಗಟ್ಟಿ ಸಿದ್ದಯ್ಯ ಸ್ವಾಮಿ ಬನ್ನಿ ಲಿಂಗಯ್ಯ ನೀವೇ ಬನ್ನಿ ಸಿದ್ದಪ್ಪಾಜಿ ಕುರುಬುರು ದೊಡ್ಡಿ ಊರ್ ಮುಂದಿರ್ತಕ್ಕಂಥ ದೇವ್ರ ಮರ್ಜಗಲಿ ಕಟ್ಟೆ ಮೇಲೆ ಹುಲಿ ಚರ್ಮ ಹಾಸ್ಕೊಂಡು ಕುಳಿತುಕೊಂಡ್ರಂತೆ. ಮುತ್ತತ್ರಾಯನು ಮುಂದ್ಗಡೆ ಕುಳಿತುಕೊಂಡ್ರಂತೆ. ಮಾರಮ್ಮ ಬಂಗಿ ಸೊಪ್ಪನ್ನು ತಂದು ಸಿದ್ದಪ್ಪಾಜಿ ಅವರು ಕೊಟ್ರಂತೆ. ಸಿದ್ದಪ್ಪಾಜಿ ಯಾವಾಗ ಆ ಬಂಗಿ ಸೊಪ್ಪನ್ನ ಹಂಗೆ ಮೇಲೆ ಮಡಿಕೊಂಡು ಗಸಗಸಿ ತಿಕ್ಕಿ ಗಾಂಜ ಮಿಟ್ಟ ಮಾಡಿ ಚಿಲ್ಮಿ ಒಳಗೆ ತುಂಬಿಕೊಂಡು ಸ್ವಾಮಿ ಸಿದ್ದಪ್ಪಾಜಿ ಒಂದು ದಮ್ಮ ಎಳೆದರಂತೆ ದೊಡ್ಡಮ್ಮನ ನಡೆದರಂತೆ ಸಿದ್ದಯ್ಯ ಸ್ವಾಮಿ ಬನ್ನಿ
ಗುರು ಸಿದ್ದಪ್ಪಾಜಿ ನಿನ್ನಪ್ಪಾಜಿ ಕನ್ಯಾ ಅಪ್ಪ ಎರಡು ದಮ್ಮ ಹೇಳದರಂತೆ ಸ್ವಾಮಿ ರೇತಪ್ಪಾಜಿ ನೆನದರಂತೆ ಸಿದ್ದಯ್ಯ ಸ್ವಾಮಿ ಬನ್ನಿ ಸ್ವಾಮಿ ಮೂರು ದಮ್ಮ ಹೇಳದರಂತೆ ಪರಂಜ್ಯೋತಿ ಅಂದರಂತೆ ಸಿದ್ದಯ್ಯ ಸ್ವಾಮಿ ಬನ್ನಿ ಲಿಂಗಪ್ಪಾಜಿ ಯಾವಾಗ ಹೌದು ಸಿದ್ದಪ್ಪಾಜಿ ಭಂಗಿಯನ್ನ ಸೇವಿಸಿದ್ರು ಮುತ್ತತ್ರಾಯ ಸುಮ್ಮನೆ ಮುಂದ್ಗಡೆ ಕುಂತ್ಕೊಂಡು ಸುಮ್ಮನೆ ನೋಡ್ತಿದ್ರಂತೆ. ಸಿದ್ದಪ್ಪಾಜಿ ಅವರು ಬಾವ ಜೊತೆಯಲ್ಲಿ ಕರ್ಕೊಂಡು ಬಂದವರಿಗೆ ಯಾವನ್ನ ಎಂದೆಂದು ದ್ರೋಹ ಬಗೆಬಾರದು. ಹೌದು ಒಂದು ಕರ್ಕೊಂಡ್ ಬಂದ್ರು ವಂಚನೆ ಮಾಡಬಾರ್ದು. ಹೌದಪ್ಪ ಪಂಕ್ತಿ ಒಳಗೆ ವಂಚನೆ ಮಾಡಿದವನು ತಂತಿ ಒಳಗೆ ಕರ್ಣಕ್ಕಾಗಿ ಚುಚ್ಚಿದ್ರು ಅವನು ಪಾಪ ವಿಮೋಚನೆ ಮೇಲೆ ಸರ್ವಜ್ಞ ಅಂತ ಹೇಳ್ತಾರೆ. ಹೌದು ಬಾವ ಪಂಕ್ತಿ ಮಾತ್ರ ವಂಚನೆ ಮಾಡಬಾರ್ದು. ನಾನ್ ಬಂಗಿ ಸೊಪ್ಪನ್ನು ಕುಡ್ತೀನಿ, ನೀವೇನಾದ್ರೂ ಬಂಗಿ ಸೊಪ್ಪು ಕುಡಿತೀರಾ ಅಂತ ಸಿದ್ದಪ್ಪಾಜಿ ಅವ್ರು ಮುತ್ತತ್ರ ಕೇಳೋದಕ್ಕೆ ಮುತ್ತತ್ರ ಹೇಳಿದ್ರಂತೆ, ಅಯ್ಯೋ ಸಿದ್ದಪ್ಪಾಜಿ ನಾವ್ ಯಾವಾಗ್ಲೂ ಬಂಗಿ ಕೊಡೋದು ಅಭ್ಯಾಸ ಇಲ್ಲ, ಬೇಕಾದ್ರೆ ಬೇಟೆ ಮನೆ ಆಡೋದು ನೋಡೋದು ನಾನು ಚೆನ್ನಾಗ್ ಆಡ್ತೀನಿ. ಬೇಟೆ ಮನೆ ಅಂದ್ರೆ ಅದೇನಪ್ಪ ಬೇಟೆ ಮನೆ ಅಂದ್ರೆ? ಹೌದು ಬೇಟೆ ಮನೆ ಅಂತಂದ್ರೆ ನಾವು ದಾಸಗಳೆಲ್ಲ ಕಳಪುರಿ ಗುಡ್ಡ ಹಾಕ್ಬಿಟ್ಟು ಎಲ್ಲ ನಡು ರೋಡ್ ನಿಂತ್ಕೊಂಡ ಓ ಪರ ಆ ಪರ ಕನ್ನಲ್ಲಪ್ಪ. ಹೌದು. ಅದ್ ಬೇಕಾದ್ರೆ ಆಡೋದ್ರು ಬೇಕಾದ್ರೆ ಚೆನ್ನಾಗಿ ಹೇಳ್ತೀನಿ. ಅಪ್ಪ ಸಿದ್ದಪ್ಪಾಜಿ ನೀನಾಗಿ ನೀನು ಹಾಗೆ ಎಂದಿದ್ದೀಯಾ, ನನಗೂ ಸ್ವಲ್ಪ ಕೊಡಪ್ಪ, ರುಚಿ ಪಚ್ಚಿ ಹೆಂಗಿದ್ದು ನೋಡ್ತೀನಿ ಅಂತ ಕೇಳ್ಕೊಂಡಂತೆ ಮುತ್ತತ್ರಾಯ. ಹೌದು ಆವಾಗ ಸಿದ್ದಪ್ಪಾಜಿ ಸ್ವಲ್ಪ ಬಗ್ಗಿ ಸೊಪ್ಪು, ಸ್ವಲ್ಪ ಹೊಗೆ ಸೊಪ್ಪು, ಒರೆಯಲ್ಲಿ ಎಣ್ಣೆ, ಪಂಚಪತ್ರೆ, ಅದೇನಾಗೋದ್ರ ವಿಷಯ ಎಲ್ಲ ಸ್ವಲ್ಪ ಕೊಂಚ ಹಾಕಿ ಮುತ್ತತ್ರಾಯನಿಗೆ ಬಿಟ್ಟ ಮಾಡಿ ಮುತ್ತಿಗೆದೆಲೆ ತರಿಸಿ ಮುತ್ತಿಗೆದೆಲೆ ಪೀಕಿ ಮಾಡಿ ಪೀಕಿ ಒಳಗೆ ತುಂಬಿ ಮುತ್ತತ್ರಾಯನಿಗೆ ಕೊಡ್ಬಿಟ್ರಂತೆ. ಇವನ್ ಎಂದೆಂದು ಮುತ್ತತ್ರಾಯ ಬಂಗಿ ಕುಡ್ದವನೇ ಅಲ್ಲ, ಎಂದೆಂದು ಬಂಗಿ ಕುಡ್ದವನೇ ಅಲ್ಲ ಮೂಡಲ್ ಮುತ್ತತ್ರಾಯ. ಸಿದ್ದಪ್ಪಾಜಿ ಕುಡಿಲಪ್ಪ ಅಂದ್ರಂತೆ. ಕುಡಿದಿ ಬಾವ ಬಂದ್ಬಿಟ್ಟು ಸ್ವಾಮಿ ಏನು ಕಣ್ಣುಗಳು ಮುಚ್ಕೊಂಡು ಆಲಾಡ್ತಾ ಕುಂತಿರೋರಂತೆ, ಜೋಲುತ್ತಾ ಹಾಲುತ್ತಾ ಅರಳಿ ಬರ್ ಜಗಲಿ ಕಟ್ಟೆ ಮೇಲೆ. ಆವಾಗ ಮೂಡಲ್ ಮುತ್ತತ್ರಾಯ ಮುತ್ತಿಗೆದೆಲೆ ಪೀಕಿನ ಕೈಲಿ ಹಿಡ್ಕೊಂಡು ಒಂದು ದಮ್ಮ ಎಳೆದಾನಂತೆ. ಬುಕ್ಕ ಬುಕ್ಕನ ಕೆಂಬುತ್ತಾರೆ ಸಿದ್ದಯ್ಯ ಸ್ವಾಮಿ ಬನ್ನಿ ಮುತ್ತತ್ತೋರಾಯ ಸಿದ್ದಯ್ಯ ದಯ ಮಾಡು ಒಂದು ದಮ್ಮ ಎಳೆದವರೇ ಕೆಂಬವನೇ, ಎರಡು ದಮ್ಮ ಎಳೆದವರೇ, ಎರಡು ದಮ್ಮ ಎಳೆದಾಗ ಮೂಡಲ ಮುತ್ತರಾಯನಿಗೆ, ಆ ಮೂಡಲ ಮುತ್ತರಾಯನಿಗೆ ಕರಿಗುಳ್ಳೆ ಹೊಂಟೋದು ಮತ್ತೆ ಕೈಗುಳ್ಳ ಕೊಟ್ಬಿಟ್ಟು ಬಂದು ಸಿದ್ದಯ್ಯ ಸ್ವಾಮಿ ಬನ್ನಿ ಲಿಂಗಯ್ಯೋ ನೀವೇ ಬನ್ನಿ ಕರಿಗುಳ್ಳ ಒಳಗಡೆ ಹೊರಟೋದಂತೆ, ಬೆಳಿಗುಳು ಬಂದು ಮಳ್ಕೊಂಡ್ಬಿಟ್ವಂತೆ ಮುತ್ತತ್ರಾಯನಿಗೆ. ಇವ್ರ ಅಕ್ಕ ತಂಗಿರಿಬ್ರು ಕುಂತ್ಕೊಂಡು ನೆಗ್ನಾಡೋದಂತೆ. ನೋಡ್ದಕ್ಕ ನಾವು ಬೇಡ ಅಂತ ನನ್ನ ಮನಸ್ಸು ನಾನ್ ತಿಳ್ಕೊಳ್ತಿದ್ದೆ, ಮುತ್ತತ್ರಾಯ ಬಗ್ಗಿ ಕುಡಿಯೋದು ಬೇಡ, ಅದು ಸಿದ್ದಪ್ಪಾಜಿ ಅವ್ರಿಗೆ ಒಬ್ಬರಿಗೆ ಸರಿನೇ ಹೊರತು ಇನ್ಯಾರಿಗೂ ಸರಿ ಇಲ್ಲ ಅಂತ. ಆದ್ರೂ ಸಿದ್ದಪ್ಪಾಜಿ ಅವ್ರ ಕೈ ಬಗ್ಗಿ ಸೊಪ್ಪಿಸ್ಕೊಂಡು ಕುಡಿದ್ಬಿಟ್ಟು ಈ ಮೂಡಲ್ ಮುತ್ತತ್ರಾಯ ಅಯ್ಯಯ್ಯೋ ಕಣ್ಣು ಮಾಡಿಸ್ಕೊಂಡು ನಿಗರ್ಕೊಂಡು ಮನಿಗವನಲ್ಲಕ್ಕ. ಆಗಾಯ್ತು ಅವನ ಕೆಲಸ. ಯಾವಾಗ ನೋಡಿದ್ರಂತೆ ಸ್ವಾಮಿ ಸಿದ್ದಪ್ಪಾಜಿ ಬಾವ ಆದ್ರು, ಆ ಉಸಿರು ಪಸರು ಒಂದು ಇಲ್ಲ ಮುತ್ತತ್ರಾಯನಿಗೆ. ಹೌದು ಸಿದ್ದಪ್ಪಾಜಿ ನೋಡ್ಬಿಟ್ಟು ಬಂಗಿ ಕುಡಿದವ್ರು ಮತ್ತು ತಲೆಯನ್ನು ಕೆಳಬೇಕಾದ್ರೆ ಎಂತ ಸಾಧು ಸನ್ಯಾಸಿಗಳಾದ್ರೂ ಒಂದು ದಿನ ಮಧ್ಯಾಹ್ನ ಆಗ್ಬೇಕು. ಇನ್ನೊಂದು ದಿನ ಮಧ್ಯಾಹ್ನ ತನಕ ಈ ಮುತ್ತತ್ರಾಯನ ಇಲ್ಲೇ ಕಾದು ಕುಳಿತುಕೊಂಡ್ರೆ ನಲಗುರ್ಗು ಹೋಗೋದು ಯಾವಾಗ? ಬಾವಡ ಗೆದ್ದು ಕಬ್ಬಣ ತಕೊಂಡು ಬೊಪ್ಪೆಗೊಂಡು ಪುಡ್ ಮಠ ಮನೆ ಕಟ್ಸೋದು ಯಾವಾಗ? ಹೌದು ಕಪ್ಪು ದುಡ್ತ ಅದು ಮುತ್ತತ್ರಾಯನ ತಲೆ ಮೇಲೆ ಮಡಗಿದ್ರಂತೆ. ಅವನ ತಲೆಗೇರಿದಂತ ನತ್ತಿ ಒಳಗೇರಿದಂತ ಮತ್ತೆಲ್ಲ ತಲೆಯಿಂದ ಕೆಳಗಡೆ ಮೆಲ್ಲಿಗಿಳಿದೈತಂತೆ. ಹೌದಪ್ಪ ಆವಾಗ ಮುತ್ತತ್ರಾಯ ಹೋ ಪರ ಓ ಗೋವಿಂದ ನಾರಾಯಣ ಅಂತ ಎದ್ದು ಕುಂತ್ಕೊಂಡ್ರಂತೆ. ಇವ್ರ ಅಕ್ಕ ತಂಗಿ ಇಬ್ರು ನೋಡ್ಬಿಟ್ಟು ಅಕ್ಕ 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 ಮೂಡಲ್ ಮುತ್ತತ್ರಾಯನ ಮಗನ್ ತಿನ್ಕೊಳ್ಳ ಅವ್ನು ನಿಗರ್ಕನ್ನ ಅಂತಿದ್ವು. ನೋಡ್ದ ಪುನಃ ಎದ್ದು ಕುಂತ್ಕೊಂಡು ಯಾವ ರೀತಿ ಸಿದ್ದಪ್ಪಾಜಿ ಅವ್ರ ಮುಂದೆ ಮಿಣಿ 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 ಅಂತ ಕಂಡು ಬಿಡ್ತಾ ಇದ್ದಾನೆ. ಮತ್ತೆ ಇವ್ರ ಅಕ್ಕ ತಂಗಿ ಇಬ್ರು ಮಾತನಾಡ್ಕೊಳ್ತಾ ಇರೋರಂತೆ. ಸಿದ್ದಪ್ಪಾಜಿ ಬಾವ ಇದು ಸ್ವಲ್ಪ ಬಗ್ಗಿ ಸೊಪ್ಪೇನ್ ಬೇಕು ಬಾವ? ಅಯ್ಯಯ್ಯ ನಿನ್ ಪಾದ ಬೇಡ ಕಣಪ್ಪ, ನೀನ್ ಬಗ್ಗಿ ಕುಡಿಯೋರ್ ತಂಟ ಬೇಡವೇ ಬೇಡ ಬಾವ, ನಡ್ರಿ ಮತ್ತೆ ಹೋಗೋಣ, ನಡ್ರಪ್ಪ ಹೋಗೋಣ ಅಂತೇಳಿ
ಆವಾಗ ಮೂಡಲ್ ಮುತ್ತತ್ರ ಬೋನಸ್ ಇಸ್ಕೊಟ್ರಂತೆ ಕುರುಬುರದೊಡ್ಡಿ ಮಾರಮ್ಮನಿಗೆ ಹೇಳಿ ಸಿದ್ದಪ್ಪಾಜಿ. ಸರಿ. ಆವಾಗ ಮೂಡಲ್ ಮುತ್ತತ್ರ ಬೋನಸ್ ಇಸ್ಕೊಂಡು ನೀಲಿ ಸಿದ್ದಪ್ಪಾಜಿ ಮತ್ತು ಮೂಡಲ್ ಮುತ್ತತ್ರ ಇಬ್ರು ಹೌದು. ಮಾರಮ್ಮನವರೇ ನಾವು ಬರ್ತೀವಿ, ಯಾರಿಗಾದ್ರೂ ವಿಚಾರ ಏನಾದ್ರು ತಿಳಿಸ್ಬಿಟ್ರಿಯೋ ಹುರ್ಸಿಂಗಿ ಕನ್ನೊಳಗೆ ಅಕ್ಕ ತಂಗಿ ಇಬ್ರು ಕೂಡ ಹಾಕ್ಬಿಡ್ತೀನಿ. ಸರಿ. ಅಯ್ಯೋ ನಿನ್ನ ಪಾದ ನಾನ್ ಯಾತಿ ಕೇಳೋಣ ದಯಮಾಡಿ ಬುದ್ಧಿ ಅಂತ ಮಾರಮ್ಮನವ್ರು ಹೇಳಿದಾಗ ನೀಲಿ ಸಿದ್ದಪ್ಪಾಜಿ ಮತ್ತು ಮೂಡಲ್ ಮುತ್ತತ್ರಾಯ ಬಾವ ಬಾಮಿಕ್ಳಿಬ್ರು ಜೊತೆಯಾಗಿ ಹೌದು. ಕುರುಬುರದೊಡ್ಡಿ ಬಿಟ್ಟಾರಂತೆ. ಬಸವನ ಬೆಟ್ಟಕ್ಕೆ ಬರುತ್ತಾರೆ ಸಿದ್ದಯ್ಯ ಸ್ವಾಮಿ ಬನ್ನಿ ನೀಲೇ ದಯ ಮಾಡು ಯಾವಾಗ ಸಿದ್ದಪ್ಪಾಜಿ ಮೂಡಲ್ ಮುತ್ತತ್ರಾಯ ಬಾವ ಬಾಮಿಕ್ಳಿಬ್ರು ಜೊತೆಯಾಗಿ ಬಸವನ ಬೆಟ್ಟದ ಮೇಲೆ ನಿಂತುಕೊಂಡು ಹೌದು. ಸುತ್ತ ನೋಡ್ತಾ ನಿಂತಿರೋರಂತೆ 4 ದಿಕ್ಕು 8 ಮೂಲೆನ ಶಿವ ಅಗ್ನಿ ಮೂಲೆ ಒಳಗೆ ನೋಡ್ಬಿಟ್ರಂತೆ ಸಿದ್ದಪ್ಪಾಜಿ. ಬಾವ 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 ಅದು ಯಾವ ಊರು ಬಾವ ಅಲ್ಲಿ ಕಾಣ್ತಕ್ಕಂಥ ಊರು? ಓಹೋ ಅಲ್ಲಿ ಕಾಣ್ತಕ್ಕಂಥ ಊರು ಯಾವ ಊರು ಅಂತ ಕೇಳ್ತೇವೆ ಸಿದ್ದಪ್ಪಾಜಿ. ಹೌದು. ಅದೇ ನೋಡಪ್ಪ ಅಲ್ಗುರಿ 7 ಬೀದಿ, ಚಿಲ್ಲಪುರ 7 ಬೀದಿ, ನಿನ್ನ ಜಾತಿ ಮತದವರು 777 ಕುಳ ಮತದವರು ಪಂಚಾಳದವರು. ಓಹೋ ಅಲ್ಗುರಿ 7 ಬೀದಿ, ಚಿಲ್ಲಪುರ 7 ಬೀದಿ ಮಧ್ಯದಲ್ಲಿ ಹೆಗ್ಗುಳ ತಿಟ್ಟು ದರ್ಬಾರ್ ಕಟ್ಟ ಚವಡಿ ಒಳಗೆ ಪಾಳ್ಯಗಾರರು ಕೂತ್ಕೊಂಡು ಉದ್ಯೋಗ ಮಾಡಿಸ್ತಕ್ಕಂಥ ಸ್ಥಳ. ಭೂಮಿಯನ್ನ ಹರಿದು ಭೂಮಿ ಒಳಗಿರ್ತಕ್ಕಂಥ ಹುಂಡುಗಬ್ಬನ ತೆಗೆಸಿ ಅವರು ತಿದಿ ಒಳಗೆ ಹಾಕಿ ಹೊತ್ತಿ ಚೆನ್ನಾಗಿ ಕಾಯಿಸಿ ಆಯುಧಾನಗಳು ಮಾಡಿಸ್ತಕ್ಕಂಥ ಸ್ಥಳ ಹೆಗ್ಗುಳ ತಿಟ್ಟು ದರ್ಬಾರ್ ಕಟ್ಟ ಚವಡಿ. ಓಹೋ 777 ಹೆಗ್ಗುಲ್ಮೆ. ಹೌದು. ಆನೆ ಗಾತ್ರ ಹೊಗೆ, ಕುದುರೆ ಗಾತ್ರ ಕಿಡಿ, ಹದ್ರಗಿಡಿ ಹದರ್ತದೆ, ಉದ್ರಗಿಡಿ ಉದುರ್ತಾ ಇದೆ. ಅಪ್ಪ ಅದೇ ಕಾಣಪ್ಪ ನಿನ್ನ ಅಲ್ಗುರು ಚಿಲ್ಲಪುರ ಪಂಚಾಳದವ್ರ ಬೀದಿ ಅಂದ್ರಂತೆ ಸಿದ್ದಪ್ಪಾಜಿ. ಸರಿ. ಸಿದ್ದಪ್ಪಾಜಿ ಅದೇ ಕಾಣಪ್ಪ ಅಂತ ಯಾವಾಗ ಮುತ್ತತ್ರ ಹೇಳಿದ್ರು. ಹಾ ಬಾವ ಬಾವ ಒಬ್ಬರಿಗೆ ಇಬ್ಬರು ಲೇಸು, ಹೌದು. ಹಬ್ಬ ಮಾಡೋದಕ್ಕೆ ಮದುವೆ ಮಾಡೋದು ಲೇಸು. ಹಾ ಅದರ ಅರ್ಥ ಒಬ್ರು ಹೋಗೋ ಸ್ಥಳಕ್ಕೆ ಜೊತೆ ಇನ್ನೊಬ್ರು ಕರ್ಕೊಂಡು ಹೋಗೋದು ಎಷ್ಟೋ ಲೇಸಂತೆ. ಹೌದೌದು. ಹಬ್ಬ ಮಾಡಿ ಊಟ ಮಾಡೋದಕ್ಕಿಂತ ಮದುವೆ ಮಾಡೋದು ಎಷ್ಟೋ ಮೇಲಂತೆ. ಹೌದು. ಹೇಗೆ ಹಬ್ಬದ ಊಟ ಅಂದ್ರೆ ಒಂದೇ ಒಂದಿನ ಊಟ. ಹೌದೌದು. ಗೌರಿ ಹಬ್ಬ ಮಾಡ್ಬೋದು, ಹಾ. ಅಥವಾ ಶಿವರಾತ್ರಿ ಮಾಡ್ಬೋದು, ಹೌದು. ಅಥವಾ ಯುಗಾದಿ ಮಾಡ್ಬೋದು. ಹೌದು. ಯಾವುದೇ ಹಬ್ಬ ಮಾಡಿದ್ರು ಒಂದೇ ಒಂದಿನ ಊಟ ಮಾಡ್ಬಿಟ್ಟು ಬೆಳಗ್ಗೆ ಸುಮ್ಮನೆ ಮಾಮೂಲಿ ಹಬ್ಬ ಮುಗಿದ ಅದೇ ಹಬ್ಬ ಮುಗಿದು ಹೋಗ್ಬಿಡ್ತದೆ. ಹಾ ಅದೇನಾದ್ರೂ ಮದುವೆ ಊಟ ಆದ್ರೆ ಹಾ. ಮದುವೆ ಊಟ ಅಂದ್ರೆ ಮೊದಲು ಹೆಣ್ಣು ನೋಡಕ್ ಹೋಯ್ತಾರಲ್ಲ ಹಾವಾಗ ಒಂದು ಊಟ, ಒಂದು. ಮತ್ತು ಹೆಣ್ಣು ನಮ್ಗೆ ಒಪ್ಪಿಗೆ ಆಯ್ತು ಅಂತ ಒಪ್ಪಿಗೆ ಕೊಡೋ ಒಂದು ಊಟ, ಎರಡು. ಆಮೇಲೆ ಹಸಿರು ಬಾಳನ್ನು ಶಾಸ್ತ್ರ ಮಾಡುವಾಗ ಒಂದು ಊಟ, 3 ಆಮೇಲೆ ಚಪ್ರ ಹಾಕುವಾಗ ಒಂದು ಊಟ, 4 ದಾನಮೂರ್ತ ಮಾಡುವಾಗ ಒಂದು ಊಟ, 5 ಬೀಗ್ರೋದೊಂದು ಊಟ, 6 ಸತ್ತದಾಗ ಒಂದು ತಿಥಿ ಊಟ, 7 ಅವ್ರು ತೀರ್ಕೊಂಡಾಗ ಸ್ವರ್ಗಸ್ಥರಾದಾಗ ಅವಾಗ ಒಂದು ಊಟ. ಸರಿ. ಅದಕ್ಕೆ ಒಬ್ಬರಿಗೆ ಇಬ್ಬರು ಲೇಸು, ಹಬ್ಬ ಮಾಡೋದಕ್ಕೆ ಮದುವೆ ಮಾಡೋದ್ ಲೇಸು. ಬಾವ ನನ್ನ ಜೊತೆಗೆ ನನ್ನ ಜಾತಿ ಹೊತ್ತಿಗೆ ಅಲ್ಗುರು ಚಿಲ್ಲಪುರಕ್ಕೆ ಹೋಗೋಣ. ಆಹಾ. ಅಯ್ಯಯ್ಯೋ ನಿನ್ನ ಪಾದ ನಾನು ಮಾತ್ರ ಕೆಟ್ಟ ಗ್ರಾಮಕ್ಕೆ ನಾ ಬರಲಾರಿಸಿದಪ್ಪಾಜಿ, ಇಲ್ಲಿ ತನಕ ಬಂದ ಅಲ್ಗುರು ಚಿಲ್ಲಪುರಕ್ಕೆ ನಾ ದಾರಿ ತೋರ್ಕೊಟ್ನಲ್ಲ, ನನ್ ಏನ್ ಕೊಡ್ತೀಯ ಕೊಟ್ಬಿಟ್ಟು ಹೋಗಪ್ಪ ಅನ್ನಂತೆ ಮುತ್ತತ್ರಾಯ. ಸರಿ. ಅಯ್ಯಯ್ಯೋ ಬಾವ ನಾನು ಕೊಡೋದಕ್ಕೆ ನನ್ನ ಗುರು ಮಂಟೇಸ್ವಾಮಿ ನನ್ಗೇನು ಕೊಟ್ಟು ಕಳಿಸಿಲ್ಲ. ಹಾ. ನಿಮ್ಗೆ ಬೇಕು ಅಂತ ಕೇಳ್ಕೊಂಡದಕ್ಕೋಸ್ಕರ ನೋಡಿ ಒಂದ್ ಮಾತು ಹೇಳ್ತೀನಿ ಕೇಳಿ. ಏನಪ್ಪ? ನಾನು ಅಲ್ಗುರು ಚಿಲ್ಲಾಪುರದ ಪವಾಡಗಿದ್ದು ಕಬ್ಬಳ ತಗೊಂಡು ಬೊಪ್ಪೆಗೊಂಡ್ಪುರದ ಮಠಮನೆ ಎಲ್ಲ ಕಟ್ಸಾದ ಮೇಲೆ ಹಾ. ನನ್ನ ಗುರು ಮಂಟೇಸ್ವಾಮಿ ನನ್ನ ಪೂರ್ವ ದಿಕ್ಕಿನಲ್ಲಿರ್ತಕ್ಕಂಥ ಚಿಕ್ಕಳ್ಳಿಯ ಗ್ರಾಮ ಚಿಕ್ಕಲ್ಲೂರು ಮಾಡಿ, ಚಿಕ್ಕಲ್ಲೂರಲ್ಲಿ ನನ್ನ ದೇವ್ರು ಮಾಡಿ ನೆಲೆಗೊಂಡಿಸ್ತಾರಂತೆ. ಹೌದು. ಆ ಚಿಕ್ಕಲ್ಲೂರಲ್ಲಿ ನಾನು ದೇವರಾಗಿ ನಾನು ನೆಲೆಗೊಂಡ್ಕೊಂಡಾಗ ಹೌದಪ್ಪ. ಆ ಚಿಕ್ಕಲ್ಲೂರಲ್ಲಿ ಹುಣ್ಣಿಮೆಯ ದಿನ ಮೊದಲನೇ ದಿನ ಹಾ. ಹುಣ್ಣಿಮೆ ದಿನ ಚಂದ್ರಮಂಡಲ ಅಂತ ಜಗಜ್ಯೋತಿ ಎಸ್ತಾರೆ. ಹೌದು. ಆ ಚಂದ್ರಮಂಡಲ ಅನ್ನೋದು ಚೆನ್ನಾಗಮನಿಗಾಗಲಿ. ಹಾ. 2ನೇ ದಿನಕ್ಕೆ ದೊಡ್ಡರ ಸೇವೆ ಅಂತ ಮಾಡ್ತಾರೆ, ಹೆಸರು ಪಾಯಸ ಊಟ. ಹೌದು. ಅದು ದೊಡ್ಡ ದೊಡ್ಡವ್ರಿಗೆ ಹೌದು. ಮತ್ತು ರಾಚಪ್ಪಾಜಿ ಅವ್ರಿಗೆ ಹಾ. ಮತ್ತು ದೊಡ್ಡಮ್ಮ ತಾಯಿಯವ್ರಿಗೆ 3 ಜನಕ್ಕೂ ಪ್ರಿಯವಾಗ್ಲಿ. ಸರಿ. 3ನೇ ದಿನಕ್ಕೆ ನೋಡಿ ಬಾವ ಚಿಕ್ಕಲ್ಲೂರಲ್ಲಿ ಬಂದಿರತಕ್ಕಂಥ ಯಾತ್ರಿಕರೆಲ್ಲ ಭಕ್ತಾದಿಗಳೆಲ್ಲ ಮುಡಿ ಸೇವೆ ಅಂತ ಕೊಡ್ತಾರೆ. ಹೌದು. ಆ ಮುಡಿ ಸೇವೆ ಅಂತಕ್ಕಂಥದ್ದು ಮಡವಾಳ ಮಾಚಪ್ಪನಿಗಾಗಲಿ. ಸರಿ. ಅದಾದ ಮೇಲೆ 4ನೇ ದಿನಕ್ಕೆ ನೋಡಿ ಬಾವ ನನಗಾಗುತ್ತೆ. ಏನು? ಏನಪ್ಪ ಆಗುತ್ತೆ ನಿನಗೆ? ನೋಡಿ ಬಾವ ಅಲ್ಲಿ ಬಂದಿರ್ತಕ್ಕಂಥ ಭಕ್ತಾದಿಗಳೆಲ್ಲ ಚಿಕ್ಕಲ್ಲೂರಲ್ಲಿ ಹಾ. 4ನೇ ದಿನಕ್ಕೆ ಬಂಗಿ ಸೇವೆ ನನಗಾಗಲ್ಲಪ್ಪ ಮಣ ಸೇವ ನಿಮಗಲ್ಲಪ್ಪ ಸಿದ್ದಯ್ಯ ಸ್ವಾಮಿ ಬನ್ನಿ ಪವಾಡಲಿಂಗಯ್ಯೋ ನೀವೇ ಬನ್ನಿ ಬಂಗಿ ಸೇವ ನಮಗೆ ಮಣ ಸೇವ ನಿಮಗೆ ಚಿಕ್ಕಲ್ಲೂರಿನ ಒಳಗೆ ನನ್ನ ಗುಡಿ ಹಿಂಪಾರ್ಸ ನಿಮಗೊಂದು ಗುಡಿಯ ಕಟ್ಟಿಸ್ಕೊಡ್ತೀನಿ ಬಾವ ನನ್ನ ಹೇಳಿ ಬರುವ ಭಕ್ತಾದಿಗಳ ಕೈಲಿ ನೋಡಿ ಬಾವಯ್ಯ ನಿಮಗೆ ಮುತ್ತ
ಮುತ್ತತ್ರ ಸೇವೆ ಅಂತ ಒಂದು ಸೇವೆ ಮಾಡಿಸ್ಕೊಡ್ತೀನಿ ಚಿಕ್ಕಲ್ಲೂರಲ್ಲಿ. ಹೌದೇನಪ್ಪ? ಹಾ. ಹಾ ಹಾ ಹಾಗಲಪ್ಪ. ಚಿತ್ತಪ್ಪಾಜಿ ಅಷ್ಟು ಹೇಳ್ದಲ್ಲ, ನನಗೆ ಅಷ್ಟೇ ಸಾಕಪ್ಪ. ಆಗಿದ ಮೇಲೆ ನಾನು ಹೋಗ್ತೀನಿ ಮುತ್ತತ್ತಿಗೆ, ನೀವು ದಯ ಮಾಡಪ್ಪ ಅಂತೇಳಿ ಮುತ್ತತ್ರ ಯಾವಾಗ ಸಿದ್ದಪ್ಪಾಜಿ ಅವರನ್ನ ಒಬ್ಬರನ್ನೇ ಬಸವನಬೆಟ್ಟ ಮೇಲೆ ಬಿಟ್ಟು ತಾನು ಮುತ್ತತ್ತಿ ಗ್ರಾಮಕ್ಕೆ ಹೊರಟು ಬಿಟ್ರು. ಹೌದು. ಆವಾಗ ಸಿದ್ದಪ್ಪಾಜಿ ಬಸವನ ಬೆಟ್ಟದ ಹಬ್ಬಿಗೆ ವಂಗಮರ ತೋಪು ಮಲ್ಲಮ್ಮನ ಮಡ ಸ್ನಾನ ಬಡಿ ಮಾಡಿ ಮೀನು ಬಡಿಗಳನ್ನು ಹುಟ್ಟು ಶಿವ ಶಿವ. ಅವ್ರು ತಗೊಂಡೋಗಿರ್ತಕ್ಕಂತ ಕಂದಾಯವನ್ನು ಬೆಳಗಿದಂತೆ ಕಂದಾಯ ಬೆಳಗುವಾಗ ಮುತ್ತತ್ರಾಯ ಬಾವ ಹೋಗ್ಲಪ್ಪ, ಬಾವ ಹೋಗ್ಲಾ ಅಪ್ಪ, ನೋಡೋ ನೀವು ಹೋಗೋದು ಹೋಗ್ತಾ ಐತಿ ಹಲಗುರಿಗೆ. ಒಂದ್ ಮಾತು ಹೇಳ್ತೀನಿ ಕೇಳಪ್ಪ. ಏನು ಬಾವ? ಏನ್ ಬಾವ, ನಿನ್ನ ಜಾತಿವಂತಿಕರು ಬೀದಿಗೆ ಹೋಗಿ ನೀವು ಭಿಕ್ಷೆ ಕೇಳಬೇಕಾದ್ರೆ ಹೌದು. ನೋಡೋ ಇದೊಂದು ತಂಬೂರಿ ಕೊಡ್ತೀನಿ ತಗೊಂಡೋಗಪ್ಪ, ಈ ತಂಬೂರಿ ಬಾರಿಸ್ಕೊಂಡು ನಿನ್ನ ಜಾತಿಯವ್ರ ಬೀದಿ ಒಳಗೆ ಭಿಕ್ಷೆ ಬೇಡು ಅಂತ ಮೂಡಲ್ ಮುತ್ತತ್ರಾಯ ಸಿದ್ದಪ್ಪಾಜಿಯವ್ರಿಗೆ ತಂಬೂರಿ ಕೊಟ್ಟಂತೆ. ಅವ್ರು ಕೊಟ್ಟಂತ ಚಿಕ್ಕನಾದ ಮತ್ತು ತಂಬೂರಿ ಎಲ್ಲರೂ ತಗೊಂಡು ಸ್ವಾಮಿ ಕಂದಾಯವನ್ನು ಬೆಳಗಿ ಅವರು ಬಿಂಕು ಬಿರುದನ್ನ ಧರಿಸಿದ್ರಂತೆ ಬಸವನಬೆಟ್ಟದ ಮೇಲೆ. ಹೌದಪ್ಪ. ಕಂದಾಯ ಬೆಳಿಗ್ಗೆ ಕಟ್ಟೆ ಹೊತ್ತಂದು ಚಿತ್ರಿಸಿ ಹೂವಂಬಾಳೆ ಮಾಡಿ ಶೃಂಗಾರವಾದ್ರಂತೆ ಚಿರುನೆಯ ಮೂರ್ತಿ ನನಗನ ನೀಡಿ ಸಿದ್ದಪ್ಪಾಜಿ ತನ್ನ ಜಾತಿ ಮತ್ತಿಗೆ ಅಲ್ಗೂರು ಚಿಲ್ಲಾಪುರಕ್ಕೆ ಹೋಗುವ ಬೇಕಾದ್ರೆ ಸ್ವಾಮಿ ರಾಜಗೊಪ್ಪೆಗೊಂಡುಪುರಕ್ಕೆ ಕರೆವೆತ್ತಿ ಕೈ ಮುಗಿದ್ರಂತೆ ತಾಯಿ ದೊಡ್ಡಮ್ಮ, ಇನ್ನು ನನ್ನ ಜಾತಿಯವರ ಮನೆಗೆ ಹೌದು. ನಾನು ಹೋಗ್ತಾ ಇದ್ದೀನಿ ದೊಡ್ಡಮ್ಮ. ಈ ಪಾಪಿಯನ್ನ ಮಗನ ಮೇಲೆ ಕರುಣ ಇರಲಿ ಎಂದೆನ್ನುತ್ತಾ ರಾಜು ಬೊಪ್ಪೆಗೌಡನ ಪುರಕ್ಕೆ ಕರೆವೆತ್ತಿ ಕೈಯ ಮುಗಿದರಂತೆ ಗಣನೀಲಿ ಗುರುವೇ. ಸ್ವಾಮಿ